ಧರ್ಮಸ್ಥಳ ಬುರುಡೆ ಪ್ರಕರಣ ದಿನಕ್ಕೊಂದು ರೋಚಕ ತಿರುವು ಪಡೆದುಕೊಳ್ಳುತ್ತಿದೆ. ನೂರಾರು ಹೆಣಗಳನ್ನು ಹೂತಿದ್ದೇನೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದ ಬುರುಡೆ ಚಿನ್ನಯ್ಯ ಈಗ ಜೈಲಿನಲ್ಲಿ ಕಂಬಿ ಎಣಿಸುತ್ತಿದ್ದಾನೆ. ಎಸ್ಐಟಿ ಅಧಿಕಾರಿಗಳು ಬುರುಡೆ ಜಾಡು ಹಿಡಿದು ತನಿಖೆ ಮಾಡ್ತಾ ಇರುವ ಹೊತ್ತಲ್ಲೇ ಚಿನ್ನಯ್ಯನ ಒಂದೊಂದೇ ವಿಡಿಯೋಗಳು ಬಯಲಾಗ್ತಿವೆ. ಎರಡು ವರ್ಷದ ಹಿಂದೆ ಪತ್ನಿ ಜೊತೆ ತಿಮರೋಡಿ ಭೇಟಿಯಾಗಿದ್ದ ಚಿನ್ನಯ್ಯ ಮತ್ತೆ 3 ವಿಡಿಯೋ ರಿಲೀಸ್. ನೇತ್ರಾವತಿ ಗೊಮ್ಮಟಬೆಟ್ಟದ ರಹಸ್ಯ. ಅದು 2023ರ ಆಗಸ್ಟ್. ಬುರುಡೆ ಚಿನ್ನಯ್ಯ ತನ್ನ ಪತ್ನಿ ಜೊತೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಭೇಟಿಯಾಗಿದ್ದ. ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನ ಹೂತಿರೋದಾಗಿ ಹೇಳಿದ್ದ. ಅದನ್ನ ತಿಮರೋಡಿ ಕಡೆಯವರು ವಿಡಿಯೋ ರೆಕಾರ್ಡ್ ಕೂಡ ಮಾಡಿದ್ರು. ಹೀಗೆ ಸುಮಾರು 25 ವಿಡಿಯೋ ಮಾಡಿದ್ದಾರಂತೆ. ಎಸ್ಐಟಿ ವಿಚಾರಣೆ ವೇಳೆ ತನ್ನದೇನು ತಪ್ಪಿಲ್ಲ ಅಂತ ಯಾರೋ ಹೇಳಿದಂತೆ ಮಾಡಿದೆ ಅಂತ ಚಿನ್ನಯ್ಯ ಉಲ್ಟಾ ಹೊಡೆದ ಬೆನ್ನಲ್ಲೇ ಒಂದೊಂದೇ ವಿಡಿಯೋಗಳು ಹೊರಬೀಳ್ತಿವೆ. ಮೊನ್ನೆ ರಿಲೀಸ್ ಆದ ಪಾರ್ಟ್ 1 ವಿಡಿಯೋದಲ್ಲಿ ಹೆಣಗಳನ್ನ ಹೂಳುವಾಗ ವೈದ್ಯರು ಬರ್ತಾ ಇರಲಿಲ್ಲ, ಕಾಂಪೌಂಡರ್ ಪೋಸ್ಟ್ ಮಾರ್ಟಮ್ ಮಾಡ್ತಿದ್ದ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದ. ನಿನ್ನೆ ಪಾರ್ಟ್ 2, 3 ಹಾಗೂ 4 ವಿಡಿಯೋ ರಿಲೀಸ್ ಆಗಿವೆ. ಎರಡನೇ ವಿಡಿಯೋದಲ್ಲಿ ಗೊಮ್ಮಟಬೆಟ್ಟದ ಬಳಿ ಬರೋಬ್ಬರಿ 75 ಹೆಣಗಳನ್ನ ಹೂತಿರೋದಾಗಿ ಹೇಳಿದ್ದಾನೆ. ಪಾಂಗಳದಿಂದ ಗೊಮ್ಮಟಬೆಟ್ಟಕ್ಕೆ ಹೋಗುವ ದಾರಿಯಲ್ಲಿ ಹೆಣಗಳನ್ನ ಹೂತಿದ್ದಾಗಿ ವಿಡಿಯೋದಲ್ಲಿ ಚಿನ್ನಯ್ಯ ತಿಮರೋಡಿಗೆ ಹೇಳಿದ್ದಾನೆ. ಈ ಕಡೆ ಪಾಂಗಳದಿಂದ ಮೇಲೆ ಅದೇ ದಾರಿಗೆ ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರು ಇದೆ. ಆ ಪ್ಲೇಸ್ ನಲ್ಲಿ ಏನಿಲ್ಲ ಅಂದ್ರೆ ನಾನು ಊದಾಗಿದೆ 70 ಹೆಣ 75 ಹೆಣದಷ್ಟು ಸ್ಮಶಾನ ಅಲ್ಲ, ಅದು ಸ್ಮಶಾನ ಅಲ್ಲ. ಇಷ್ಟೇ ಅಲ್ಲ, ನೇತ್ರಾವತಿ ನದಿ ತೀರದಲ್ಲಿ ಹೂತಾಕಿರೋ ಹೆಣಗಳಿಗೆ ಲೆಕ್ಕಾನೇ ಇಲ್ಲ. ದೇವಸ್ಥಾನದಲ್ಲಿ ಪೂಜೆ ಮಾಡುವ ಭಟ್ಟರ ಮಗಳನ್ನ ಹೂತಾಕಿದ್ದೇನೆ, ಆಕೆ ಹೆಣದ ಮೇಲೆ ಲಂಗ ದಾವಣಿ ಮಾತ್ರ ಇತ್ತು ಎಂದಿದ್ದಾನೆ. ಅವರು ಧರ್ಮಸ್ಥಳ ಓದ್ತಾ ಇದ್ರು, ನಾವು ಇಲ್ಲಿ ಓದ್ತಾ ಇದ್ರು. ಎಂತ ಚೆನ್ನಾಗಿ ಗೊತ್ತಿಲ್ಲ. ನಾನು ಇಲ್ಲಿ ಒಂದು ನೇತ್ರಾವತಿ ಏನಂತ ಇದ್ದೆ, ಆ ದಿವಸನೇ ನನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗುವಾಗ ಲಾಸ್ಟ್ಗೆ ಏನಂತ ಇರ್ತಾರೆ, ಒಬ್ಬರು ಹೇಳೋದಿಲ್ಲ, ಕೇಳಿದ್ರೆ ಹೋಗಿ ಕೇಳಾದ್ರು ಅಂತ ಹೇಳ್ತಾರೆ. 3 ನಿಮಿಷದ ಪಾರ್ಟ್ 3 ವಿಡಿಯೋದಲ್ಲಿ ನೇತ್ರಾವತಿ ಸ್ಥಾನಘಟ್ಟದ ಭಟ್ಟರ ಹೋಟೆಲ್ ಬಳಿ 12ರಿಂದ 14 ವರ್ಷದ ಬಾಲಕಿ ಹೆಣ ಬಂಗ್ಲೆಗುಡ್ಡದ ಬುಡದಲ್ಲಿ 8ರಿಂದ 9 ಶವಗಳನ್ನು ಹೂತು ಹಾಕಿದ್ದಾಗಿ ಹೇಳಿದ್ದಾನೆ. ಅಲ್ಲೊಂದು ಹೆಣ ಸಿಕ್ತು, ಅದೊಂದು 14 ವರ್ಷ 12-14 ವರ್ಷ ಹುಡುಗಿರ್ಬೇಕು. ಪೆಟಿಕೋಟ್ ಹಾಕಿರೋದು, ಚರ್ಚಿ ಇಲ್ಲ, ಇದಾದ ಕೆಲವೇ ಗಂಟೆಗಳ ನಂತರ ಮತ್ತೊಂದು ವಿಡಿಯೋ ಬಹಿರಂಗವಾಗಿದೆ. ಅದರಲ್ಲಿ ಸೌಜನ್ಯಾಳನ್ನ ಚಿಕ್ಕವಳಿದ್ದಾಗಿನಿಂದ ನೋಡಿದ್ದೆ. ಅಷ್ಟೇ ಅಲ್ಲ, ನಾನು ಹೇಳಿದ ಹಾಗೆ ಮಾಡಿದ್ರೆ ಎಣಿಸಲು ಆಗದಷ್ಟು ಹಣ ಕೊಡ್ತೀನಿ ಅಂತ ಹೇಳಿದ್ರು ಅಂತ ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನ ತಿಮರೋಡಿ ಬಳಿ ಚಿನ್ನಯ್ಯ ಹೇಳಿದ್ದಾನೆ. ನಿಮಗೆ ನಿಮ್ಮ ಫ್ಯಾಮಿಲಿಗೆ ಎನಿಸಿ ನೋಡೋದಂತ ಕಾಸು ನಾವು ಕೊಡಿಸ್ತೇವೆ. ಎನಿಸಿ ನೋಡೋದಂತ ಕಾಸು ನಿಮ್ಮ ಮನದ ಕನಸಿನಲ್ಲಿ ನೋಡೋದಂಥದ್ದು ನಾವು ಕೊಡ್ತೀವಿ. ಈ ಮಧ್ಯೆ ಚಿನ್ನಯ್ಯ ಮಾತ್ರ ಮಾತನಾಡ್ತಿರೋ ಮತ್ತೊಂದು ವಿಡಿಯೋ ಕೂಡ ಬಹಿರಂಗವಾಗಿದ್ದು, ಅದರಲ್ಲೂ ಹಲವು ವಿಷಯಗಳನ್ನ ಚಿನ್ನಯ್ಯ ಹೇಳಿದ್ದಾನೆ. ಎಲ್ಲೆಲ್ಲಿ ಹೆಣ ಊತಾಕಿದ್ದೇನೆ ಎಲ್ಲ ಹೆಣವನ್ನು ನಾನು ತೋರಿಸ್ತೇನೆ. ಈಗ ಹೆಣಗಳು ಬೀಳೋದಿಲ್ಲ ಅಂತೆ. ಸೌಜನ್ಯ ಕೇಸಿನ ನಂತರ ಹೆಣಗಳೇ ಬೀಳೋದಿಲ್ಲ ಅಂತ ನಾನು ಕೇಳಿದೆ, ವಿಷಯ ತಿಳಿಯಿತು. ಧರ್ಮಸ್ಥಳದ ಬುರುಡೆ ಪ್ರಕರಣದ ಉರುಳು ಬುರುಡೆ ಗ್ಯಾಂಗ್ ಕೊರಳಿಗೆ ಸುತ್ತಿಕೊಳ್ತಾ ಇದ್ದಂತೆ ಈಗ ಸರಣಿ ವಿಡಿಯೋಗಳು ರಿಲೀಸ್ ಆಗ್ತಿವೆ. ಮತ್ತಷ್ಟು ವಿಡಿಯೋಗಳು ಬಹಿರಂಗವಾಗುವ ಸಾಧ್ಯತೆಯೂ ಇದೆ. ಪೃಥ್ವಿರಾಜ್, TV9, ಮಂಗಳೂರು.